Welcome to Business Studies class 12. Today we will discuss about limitations of planning. So already we know what is planning. So planning is a deciding in advance what to do, how to do, when to do it, and who is to do it. Planning is a bridge the gap between from where we want to go. It make it possible for things to occur which would not otherwise happen. ಸೊ ಪ್ಲಾನಿಂಗ್ ಅಂದರೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಏನಂತ ಹೇಳಿ, ಪ್ಲ್ಯಾನಿಂಗ್ ಅಂತಂದರೆ ಏನು ಮಾಡಬೇಕು, ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಪೂರ್ವಭಾವಿಯಾಗಿ ಯೋಜನೆಯನ್ನು ಹಾಕ್ಕೊಳ್ಳೋದನ್ನೇ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಏನಾಗಿದೆ, ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳು, ಅಡೆತಡೆಗಳು ಅಥವಾ ನಿಯಂತ್ರಣ ಕೂಡ ಏನಾಗಿದೆ ಇದೆ ಪ್ಲಾನಿಂಗಲ್ಲಿ. ಸೊ what are the limitations of planning? The first one is planning leads to rigidity. Planning leads to rigidity. In an organization, a well-defined plan is drawn up with the specific goals to be achieved with a time limit. This plan describes the future courses of action, and managers have to plan these predetermined courses of action. This leads to rigidity in the activities of the manager. This rigidity restrictions the individual freedom and initiative and creativity. So, sometimes planning to hold or a restriction had, which means ನೋಡಿ, ಈಗ ಏನಾಗುತ್ತೆ, ಪ್ಲ್ಯಾನಿಂಗ್ ಅನ್ನೋದನ್ನು ನಾವು ಮಾಡೋದು ಯಾವುದೇ ಒಂದು ವಿಷಯ ಇರ್ಬೋದು, ಅಥವಾ ಏನೋ ಒಂದು ಪ್ರಾಡಕ್ಟ್ ಇರ್ಬೋದು, ಯಾವುದೋ ಒಂದು ಮಾರ್ಕೆಟಿಂಗ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ನಾವು ಪ್ಲಾನಿಂಗನ್ನು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಪ್ಲಾನಿಂಗ್ ಮಾಡಬೇಕಾದ್ರೆ ಅದಕ್ಕೆ ಟೈಮ್ ಲಿಮಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಏನಾಗುತ್ತೆ, ಡಿಸೆಂಬರಲ್ಲಿ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು ಅನ್ನೋದಿದ್ದರೆ ನಾವು ಅದಕ್ಕಿಂತ 1 ವರ್ಷದ ಮುಂಚೆಯಿಂದ ನಾವೇನು ಮಾಡ್ತೀವಿ, ಅದರ ಒಂದು ಪ್ರೊಡಕ್ಷನ್ಗಳ ಬಗ್ಗೆ ಏನು ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಸೊ ಟೈಮ್ ಲಿಮಿಟ್ಸ್, ನಾವು ಡಿಸೆಂಬರಿಗೆ ಏನು ಮಾಡಬೇಕು, ಅದನ್ನು ನಾವು ಮಾರ್ಕೆಟನ್ನು ಕೊಡಬೇಕು. ಸೊ ದೇರ್ ಇಸ್ ಅ ರೆಸ್ಟ್ರಿಕ್ಷನ್ಸ್. ಸೊ ಆವಾಗ ಏನಾಗುತ್ತೆ, ಅಂಥ ಟೈಮ್ ಲಿಮಿಟ್ಗಳಲ್ಲಿ ಏನು ಮಾಡಬೇಕಾಗತ್ತೆ, ಬೇಗ ಮುಗಿಸ್ಬೇಕಾಗತ್ತೆ. ಆವಾಗ ಏನಾಗುತ್ತೆ, ಕೆಲವಷ್ಟು ಕ್ರಿಯೇಟಿವ್ ಥಾಟ್ಸ್ಗಳು, ಐಡಿಯಾಸ್ಗಳು ಏನಾಗುತ್ತೆ, ಲಾಸ್ ಆಗುತ್ತೆ. ಸಮ್ಟೈಮ್ಸ್ ಫ್ರೀಡಮ್ ಏನಾಗುತ್ತೆ, ಅಷ್ಟು ಬೇಗ ಮುಗಿಸ್ಬೇಕು ಅಂತಂದರೆ ರೆಸ್ಟ್ರಿಕ್ಷನ್ಸ್ಗಳು ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಬಿಗಿತ ಇರುವ ರೀತಿ ಆಗುತ್ತೆ ಪ್ಲಾನಿಂಗು ಕೆಲವೊಂದು ಟೈಮಲ್ಲಿ. ರಿಜಿಡಿಟಿ ಮೀನ್ಸ್ ಬಿಗಿತ. ದೆನ್ ಪ್ಲಾನಿಂಗ್ ಮೆ ನಾಟ್ ವರ್ಕ್ ಇನ್ ಅ ಡೈನಾಮಿಕ್ ಎನ್ವಿರಾನ್ಮೆಂಟ್. So dynamic environment means a innovative or a changes in a environment. The business environment in a dynamic in a nature. Nothing is constant. Planning anticipated future. It takes into consideration of a possible changes in a economic, political, legal and a social dimensions. But it become a difficulty to accurately assess the future trends. If any unexpected changes take place in a technology of production, marketing, economic policy, the business plans may become inactive. So planning may not work in a dynamic environment. So in the market situations, day by day changes. So at that time the proper planning cannot be successful at the proper way. ಏನಾಗುತ್ತೆ, ಪ್ಲಾನಿಂಗ್ ಅನ್ನೋದು ಮಾರ್ಕೆಟಿನ ಎನ್ವಿರಾನ್ಮೆಂಟ್ ಏನಾಗುತ್ತೆ, ಡೇ ಬೈ ಡೇ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇನೋವೇಟಿವ್ ಮಾರ್ಕೆಟ್ಗಳು ಬರ್ಬೋದು, ಅಪ್ಡೇಟ್ಗಳಾಗ್ತಾ ಹೋದಾಗೆ ನಾವು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ದು ಸೇಮ್ ಅದೇ ಟೈಮಿಗೆ ಅದೇ ರೀತಿಯಲ್ಲಿ ಲಾಂಚ್ ಆಗುತ್ತೆ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ. ಸೊ ದೆರ್ ಇಸ್ ಅ ನೋ ಕಾನ್ಸ್ಟೆಂಟ್. ಏನಾಗುತ್ತೆ ಹೇಳಿ, ಇಲ್ಲಿ ಕಾನ್ಸ್ಟೆಂಟಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ಅದೇ ರೀತಿಯಲ್ಲಿ ಹೊಂದಿಕೆ ಹಾಕ್ಕೊಂಡು ಹೋಗೋದಿಲ್ಲ ಮಾರ್ಕೆಟು. ಸೊ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಒಂದು ರೀತಿಯ ಮಾರ್ಕೆಟ್ ಸಿಚುವೇಶನ್ಸ್ ಇದ್ದರೆ ದೆನ್ ಅದನ್ನು ಲಾಂಚ್ ಮಾಡೋ ಟೈಮಲ್ಲಿ ಬೇರೆ ರೀತಿಯ ಒಂದು ಮಾರ್ಕೆಟ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಸೊ ಪ್ರೊಡಕ್ಷನಲ್ಲಿರ್ಬೋದು, ಮಾರ್ಕೆಟಿಂಗಲ್ಲಿರ್ಬೋದು, ಅಥವಾ ಎಕನಾಮಿಕಲ್ಲಿ ಏನಾಗ್ಬೋದು, ವೇರಿಯೇಷನ್ಸ್ ಆಗ್ಬೋದು. ಸೊ ಅದೆಲ್ಲ ಟೈಮಲ್ಲಿ ಏನಾಗುತ್ತೆ, ಪ್ಲ್ಯಾನಿಂಗ್ ಅನ್ನೋದು ವರ್ಕ್ ಆಗುವಂಥ ಸಂದರ್ಭಗಳು ಕಡಿಮೆ. ಸೊ ಡೈನಾಮಿಕ್ ಎನ್ವಿರಾನ್ಮೆಂಟ್ಗೆ ಮೆ ನಾಟ್ ಬಿ ಅಫೆಕ್ಟ್ ಪ್ರಾಪರ್ಲಿ. ಏನಾಗುತ್ತೆ, ಅದು ಪ್ರಾಪರಾಗಿ ಅಷ್ಟೇ ಸಕ್ಸಸ್ಸನ್ನು ಕೊಡುತ್ತೆ ಅಂತ ಪ್ಲ್ಯಾನಿಂಗ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೆನ್ planning reduce creativity. So I already once tell, planning reduce creativity. Planning is done by the top management, but subordinate just implement the plans.
As a consequences, the middle management and other decision makers are not allowed. The divide the plans are not permitted to act their own. Thus, the planning reduces the creativity of the subordinates. So, sometimes or many times, the planning produced or planned a top level managers. ಸೊ ಏನಾಗುತ್ತೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಪ್ಲ್ಯಾನನ್ನು ಮಾಡೋದಾಗಿರುತ್ತೆ. ಸೊ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟು ದೆನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಅದನ್ನು ಬೇಸ್ ಮೇಲೆ ವರ್ಕನ್ನು ಮಾಡ್ತಾರೆ. ಅಲ್ಪ ಸ್ವಲ್ಪ ಇಂಪ್ಲಿಮೆಂಟ್ಗಳನ್ನು ಮಾಡ್ಬೋದು, ಬಟ್ ಮೇಜರ್ ಪ್ಲ್ಯಾನನ್ನು ಅಥವಾ ಬ್ಲೂ ಪ್ರಿಂಟ್ಗಳನ್ನು ರೆಡಿ ಮಾಡೋರು ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಹೆಚ್ಚಿಗೆ ಕ್ರಿಯೇಟಿವಿಟಿ ಇರಬಹುದು. ಅಂಥ ಟೈಮಲ್ಲಿ ಏನಾಗುತ್ತೆ, ಅವರ ಒಂದು ಕ್ರಿಯೇಟಿವಿಟಿಯನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಅವರು ಐಡಿಯಾಸ್ಗಳನ್ನ ಕೊಟ್ಟರು ಕೂಡ ಅದನ್ನು ಅಪ್ರೂವಲ್ ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇರೋದಿಲ್ಲ. ಸೊ ಪ್ಲಾನಿಂಗ್ ರೆಡ್ಯೂಸ್ ದ ಕ್ರಿಯೇಟಿವಿಟಿ. ದೆನ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಸೊ ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಪ್ಲಾನಿಂಗ್ ಇಸ್ ಅ ಕಾಸ್ಟ್ಲಿ ಪ್ರೋಸೆಸ್. Collection and analysis of information, determination and evaluation the best courses of action involves a huge expenses. Sometimes the cost incurred planning may exceed its benefit. So planning, it takes a huge cost. It involves a huge cost, which means the many process engaged in the planning, like information collection, then evaluation ಆ್ಯಂಡ್ ಬೆಸ್ಟ್ ಕೋರ್ಸಸ್ ಆಫ್ ಆ್ಯಕ್ಷನ್ ಚೂಸು. ಸೊ ಏನಾಗುತ್ತೆ, ಇಲ್ಲಿ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಗಬೇಕಂತಂದರೆ ಏನಾಗುತ್ತೆ, ತುಂಬ ಖರ್ಚಾಗುವಂಥ ಇರುತ್ತೆ. ಸೊ ಹೇಗೆ ಅಂತಂದರೆ, ಫಸ್ಟ್ ನಾವು ಅಲ್ಲಿರುವಂಥ ವಾತಾವರಣಕ್ಕೆ ಅನುಗುಣವಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು. ದೆನ್ ಆ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ಜೋಡಣೆ ಮಾಡ್ಕೋಬೇಕು. ಆಮೇಲೆ ಆ ಇನ್ಫಾರ್ಮೇಷನಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನು ಚಾಯ್ಸ್ ಮಾಡಬೇಕು. ಸೊ ಅಪ್ರೂವಲ್ ಆಗಬೇಕು. ಸೊ ಇವೆಲ್ಲ ಏನಾಗುತ್ತೆ, ಹೆಚ್ಚಿಗೆ ಎಕ್ಸ್ಪೆನ್ಸಸ್ಸನ್ನು ಹೊಂದಿಕೆ ಆಗುತ್ತೆ. ಸೊ ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ, ಹೆಚ್ಚಿಗೆ ಎಕ್ಸ್ಪೆನ್ಸಸ್ ಕೂಡ ಆಗುತ್ತೆ. ದೆನ್ ಪ್ಲಾನಿಂಗ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್. ಸೊ ಪ್ಲಾನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಅ ಟೈಮ್ ಕನ್ಸ್ಯೂಮಿಂಗ್. ಕಲೆಕ್ಷನ್ ಆ್ಯಂಡ್ ಅನಾಲೈಸಿಸ್ ಆಫ್ ಅ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಡಿಟರ್ಮಿನೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ವೇರಿಯಸ್ ಕೋರ್ಸಸ್ ಆಫ್ ಆ್ಯಕ್ಷನ್. ಇಟ್ ಈಸ್ ಮಚ್ ಇನ್ವಾಲ್ವ್ಸ್ ಟೈಮ್. ಸೊ ಏನಾಗುತ್ತೆ, ಈಗಾಗಲೇ ಹೇಳ್ದಾಗೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಅಲ್ಲಿ ಡಾಟಾವನ್ನು ಕಲೆಕ್ಟ್ ಮಾಡಬೇಕು, ವಾಸ್ತವ ಸಂಗತಿಗಳನ್ನು ತಿಳ್ಕೋಬೇಕು, ಅದರಲ್ಲಿ ಯಾವುದು ಬೆಸ್ಟ್ ಪ್ಲ್ಯಾನ್ ಅನ್ನೋದನ್ನು ಚೂಸ್ ಮಾಡಬೇಕು, ಅದನ್ನು ಫೈನಲ್ ಮಾಡಬೇಕು. ಸೊ ಇವೆಲ್ಲವುಗಳನ್ನು ಮಾಡಬೇಕಾದ್ರೆ ಟೈಮ್ ಏನಾಗುತ್ತೆ, ಹೆಚ್ಚಿಗೆ ಕನ್ಸ್ಯೂಮ್ ಆಗುವಂಥ ಸಂದರ್ಭ ಇರುತ್ತೆ. ಸೊ ಇಟ್ ಟೇಕ್ ಅ ಮೋರ್ ಟೈಮ್. ದೆನ್ ಲಾಸ್ಟ್ ಒನ್, ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. The success of an enterprise is possible only when the plans are properly drawn up and implemented. Any plan need to be translated into action or else it becomes meaningless. Managers have the tendency to depend on the previous tested and successful plan, but it is not always true that the plans which were successfully early will be successful again. Therefore, planning does not guarantee success and provide the basis for analysis of future courses of action. ಸೊ ಏನಾಗುತ್ತೆ, ಈ ಪ್ಲ್ಯಾನಿಂಗು ಪಕ್ಕ ನಮಗೆ ಗ್ಯಾರಂಟಿ ಸಕ್ಸಸ್ ಕೊಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಪ್ಲ್ಯಾನ್ ವರ್ಕ್ ಆಗಿದ್ರೂ ಕೂಡ ಅದೇ ಬೇಸ್ ಮೇಲೆ ಮಾಡಿರುವಂಥ ಇನ್ನೊಂದು ಪ್ಲ್ಯಾನ್ಗಳು ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನಾಗುತ್ತೆ, ಒಬ್ಬ ಮ್ಯಾನೇಜರ್ ಎಷ್ಟೇ ಯಾವುದೇ ಒಂದು ಉತ್ತಮ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ರು ಕೂಡ ಮಾರ್ಕೆಟ್ ಸಂದರ್ಭಕ್ಕೆ ಅನುಗುಣವಾಗಿ ಸಮ್ಟೈಮ್ಸ್ ಏನಾಗುತ್ತೆ, ಮೇ ಬಿ ಸಕ್ಸಸ್ಫುಲಿ ಆರ್ ಮೆ ನಾಟ್ ಬಿ ಸಕ್ಸಸ್ಫುಲಿ. ಸೊ ಡಸ್ ನಾಟ್ ಗ್ಯಾರಂಟಿ ಫಾರ್ ಅ ಸಕ್ಸಸ್. ಸೊ ದೀಸ್ ಆರ್ ಆಲ್ limitations of planning. Planning leads to rigidity. Planning may not be work in a dynamic environment. Planning reduces the creativity. Planning involves a huge cost. Planning is the time consuming. Planning does not guarantee success. So these are all limitations of planning. I hope today class you will understand. If you are like this video, please subscribe. Thank you for watching.